ಕಲ್ಪಲ್ಲಿ ಪ್ರಕಾಶ್ಗೆ, ಕಲ್ಪಲ್ಲಿ ಅಭಿಮಾನಿ ಬಳಗಕ್ಕೆ. ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆದಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನು ಏರ್ಪಾಟ್ ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಮಿತ್ರ ಬಳಗದವರು ಹುಟ್ಟುಹಬ್ಬವನ್ನು ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಆಚರಣೆಯನ್ನು, ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಹಿತೈಷಿಗಳು, ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಮಿತ್ರರಿಗೆ ಸ್ವಾಗತ. ಈ ದಿನ ಏನು ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿರೋದು ವಿಷಯವನ್ನು ಮಿತ್ರರಾದಂಥ ಸೊನ್ನಾಡಿ ರಘುಪತಿರವರು ಕೂಲಂಕಷವಾಗಿ ವಿವರಿಸಿದ್ದಾರೆ. ಈ ಒಂದು ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಮೊದಲಿನಿಂದ ಆಚರಿಸ್ಕೊಂಡು ಬರ್ತಾ ಇದ್ವು. ಈ ಸಲ ಭಾಳ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಅವರ ಒಂದು ಹಿತೈಷಿಗಳು, ಅಭಿಮಾನಿಗಳು ಮತ್ತು ಸ್ನೇಹಿತರು ಎಲ್ಲ ಕೂಡಿ ಅವ್ರಿಗೆ ಇಷ್ಟ ಇದ್ದರೆ ಕೂಡ, ಇಲ್ಲ ನಿಮ್ಮದೇ ಅಂತ ಸ್ವಂತ ಬಾಲಾಜಿ ಭವನದ ಜಾಗ ಇದೆ, ಅಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆ ಒಂದು ದಿನ ಎಲ್ರಿಗೂ ತಾಲೂಕಿನಾದ್ಯಂತಿಲ್ಲ ಪಕ್ಷಾತೀತವಾಗಿ ಅವರ ಅಭಿಮಾನ ಬಳಗದವರಿದ್ದಾರೆ ಮತ್ತು ಅವರ ಒಂದು ಸಮಾಜ ಸೇವೆ ಇನ್ನೂ ಹೆಚ್ಚಿನದಾಗಿ ಬೆಳೆಸ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರನ್ನ ಈ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬರ್ತಕ್ಕಂಥ ಎಲ್ಲ ಒಂದು ಏನು ಮಿತ್ರರಿಗೂ ಮತ್ತು ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಅಲ್ಲೇ ಏರ್ಪಾಟ್ ಮಾಡಿದ್ದೀವಿ. ಅದೇ ದಿವಸ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳಿರುತ್ತೆ. ಆ ಒಂದು ಸಮಾರಂಭಕ್ಕೆ ಏನು ಒಂದು ತಮ್ಮ ಪತ್ರಿಕಾ ಮುಖೇನ ಒಂದು ಪ್ರಚಾರ ಹೆಚ್ಚಿನದಾಗಿ ಕೊಟ್ಟು ಇನ್ನೂ ಜನ ಸೇರೋದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಅವರು ಸಮಾಜ ಸೇವೆ ಅಂದರೆ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಈ ತಾಲೂಕಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಚಾಂಪಿಯನ್, ಒಂದು ಐಕಾನ್ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದುಳಿದವ್ರಿಗೆ ಏನಾದರೂ ಒಂದು ತೊಂದರೆ ಆದರೆ ನಾನಿದ್ದೀನಿ ಅಂತ ಮುಂದ್ಗಡೆ ನಿಂತಕ್ಕಂಥ ನಾಯಕನ ಯಾರನ್ನ ಇದ್ದಾರೆ ಅದು ಕಲ್ಪಲ್ಲಿ ಪ್ರಕಾಶ್ ಒಬ್ಬರೇ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಆದ್ದರಿಂದ ಅವರನ್ನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮುಖೇನ ಎಲ್ರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯಾವ ನಾಯಕರನ್ನು ನಾವೇನು ಆಹ್ವಾನ ಮಾಡಿಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅವರ ಮಿತ್ರ ಬಳಗದವರೇ ಮುಖ್ಯ ಅತಿಥಿಗಳು, ಅವರ ಹಿತೈಷಿಗಳೇ ಮುಖ್ಯ ಅತಿಥಿಗಳು. ಊಟದ ವ್ಯವಸ್ಥೆ ಇರುತ್ತೆ. ಅವರ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಿತ್ರರ ಒತ್ತಾಯದ ಮೇರೆಗೆ ಈ ಒಂದು ಹುಟ್ಟುಹಬ್ಬವನ್ನು ಅಲ್ಲಿ ಆಚರಿಸಲು ಎಲ್ಲ ತೀರ್ಮಾನ ಮಾಡಿದ್ದೇವೆ. ಪತ್ರಿಕಾ ಮಿತ್ರರು ಎಲ್ಲ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದರು ಎಲ್ಲ ಬಂದಿದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಕಲ್ಲಿಪಲ್ ಪ್ರಕಾಶ್ ಅಂದರೆ ನಾನು 86ರಲ್ಲಿ ಅವ್ರ ರೂಮ್ಗೆ ಹೋಗಿದ್ದೆ. ಆ ರೂಮಲ್ಲೇ ನಾವು ಒಂದು 10 ವರ್ಷ ಅಲ್ಲೇ ರೂಮಲ್ಲೇ ಇದ್ದೆ. ಆವತ್ತಿಂದ ಇಷ್ಟುವರೆಗೂ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಒಂದು ಯಾರಾದರೂ ಗಳಿಸ್ಬೇಕು ಅಂದರೆ ಅವ್ರ ಪಕ್ಷಾತೀತವಾಗೇ ಎಲ್ಲರನ್ನೂ ಗಳಿಸುವುದು, MLA ಆಗಲಿ MP ಆಗಲಿ ಎಲ್ಲರೂ ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಜೆಡ್.ಪಿ.ನೂ ಮಾಡಿದ್ದಾರೆ. ಎಲ್ಲರೂ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇವತ್ತು ಹುಟ್ಟುಹಬ್ಬ ಬಂದಿದೆ. ನಾವೆಲ್ಲ ಸೇರಿ
ಬಳಗದವರು ಮತ್ತು ಎಲ್ಲ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ನಾವು ಮಾಡಬೇಕು ಅಂತ ಅವ್ರು ಪೋಸ್ಟ್ ಮಾಡಿದಾಗ ನಾವು ಅವರು ಮಾಡಲೇಬೇಕು ಬೇಡ ಅಂತ ಹೇಳಿದರು. ನಾವು ಬೇಕೇ ಬೇಕಂತ ಹೇಳಿದ್ವು. ಅದಕ್ಕೋಸ್ಕರ ಇವತ್ತು ನಮ್ಮ ರಘುಪತನ ನಮ್ಮ ಅಧ್ಯಕ್ಷರೇ ಎಲ್ಲರೂ ಹೇಳಿದರು, ಎಲ್ರಿಗೂ ನಮ್ಮ ಮಾಡಬೇಕು ಅಂತ ನಮಗೆಲ್ಲ ಸಂತೋಷ ಆಗಿ ಮಾಡ್ತೀವಿ ಅಂತ ನಾವು ಇದು ಮಾಡಿಕೊಂಡು ಎಲ್ಲರೂ ನಾವು ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ನಮಸ್ಕಾರ. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದಕ್ಕೆ ನಮ್ಮ ಬಾಸರಾದ ಕಲ್ಲುಪಲ್ಲಿ ಪ್ರಕಾಶನ್ ಅವರದು 20ನೇ ತಾರೀಕು ಶನಿವಾರ ಬಾಲಾಜಿ ಭವನ್ ಹತ್ರ 6:30ಗೆ ಉಜೃಂಭವಾಗಿ ಆಚರಣೆ ಮಾಡ್ತಾ ಇದೀವಿ. ತಾಲೂಕಾದ್ಯಂತ ಜನ ಸೇರಿ ಬೆಂಬಲಿಗರು ಟೋಟಲ್ ದೊಡ್ಡವರಾಗಿದ್ರೆ ಬಂದು ಆಶೀರ್ವಾದ ಮಾಡಬೇಕು, ಚಿಕ್ಕವರು ಬಂದಿದ್ರೆ ಆಶೀರ್ವಾದ ತಗೋಬೇಕು ಅಂತ ವಿನಂತಿಸ್ಕೊಳ್ತಾ ಅದ್ದೂರವಾಗಿ ನಾವು ಮಾಡ್ತಾ ಇದೀವಿ. ಎಲ್ಲರೂ ಬಂದು ಸೇರಿ ಅದ್ದೂರಿಯಾಗಿ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ.